ಎಎಸ್ಐ ಜಗದೀಶ್ ಎಂಬ ಪೊಲೀಸಪ್ಪ ಅಜಾಗ್ರತೆಯಿಂದ ಅಮಾಯಕ ದಲಿತ ಕೂಲಿ ಕಾರ್ಮಿಕರಿಗೆ ಅಪಘಾತ. ತುಮಕೂರಿನಲ್ಲಿ ಎಎಸ್ಐ ಪೊಲೀಸ್ ಗೋಕುಲ ಬಡಾವಣೆಯ ವೃತ್ತದ ಬಳಿ 7ನೇ ಕ್ರಾಸ್ ಕಡೆಯಿಂದ ಅತಿ ವೇಗವಾಗಿ ಅಜಾಗ್ರತೆಯಿಂದ ಬರುತ್ತಿದ್ದ ಕೆಂಪು ಬಣ್ಣದ ಕಾರು KA 04 MV 8728 ವಾಹನದ ಚಾಲಕ ಪೊಲೀಸ್ ಸಮವಸ್ತ್ರ ಧರಿಸಿದ ಎಎಸ್ಐ ಜಗದೀಶ್ ಎಂಬ ಪೊಲೀಸಪ್ಪ KA 64R 5178 ದ್ವಿಚಕ್ರ ವಾಹನದ ಮಧ್ಯಭಾಗಕ್ಕೆ ಅತಿ ವೇಗದಿಂದ ಬಂದು ಗುದ್ದಿದ್ದು ವಾಹನ ಸಮೇತ 20 ಅಡಿಗಳಷ್ಟು ವಾಹನ ಬಂದಿದ್ದು ವಾಹನ ಸವಾರರಾದ ನಾಗರಾಜು ಮತ್ತು ಮೂರ್ತಿ ಎಂಬುವ ಚಾಲಕರಿಗೆ ಗುದ್ದಿದ ರಭಸಕ್ಕೆ ಇಬ್ಬರಿಗೂ ಸಹ ತಲೆಗೆ ಮತ್ತು ಕೈಕಾಲು ಮುರಿದಿತ್ತು ಹಾಗೂ ದೇಹದ ಇತರ ಭಾಗಗಳಲ್ಲಿ ರಕ್ತಸ್ರಾವವಾಗುತ್ತಿದ್ದನ್ನ ಕಂಡು ಸಾರ್ವಜನಿಕರು ಇಬ್ಬರನ್ನ ಉಪಚರಿಸಿ ತಕ್ಷಣವೇ ಆಟೋ ಮೂಲಕ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದುಕೊಂಡು ಬಂದು ಸಂಬಂಧಿಕರಿಗೆ ವಿಷಯ ತಿಳಿಸಿದ್ದು ನಂತರ ವಿಷಯ ತಿಳಿದ ಸಂಬಂಧಿಕರು ಜಿಲ್ಲಾಸ್ಪತ್ರೆಗೆ ಬಂದು ನೋಡಿದಾಗ ಪ್ರಜ್ಞಾಹೀನವಾಗಿ ಬಿದ್ದಿದ್ದ ನಾಗರಾಜು ಮತ್ತು ಮೂರ್ತಿ ಎಂಬಾತರನ್ನ ಕಂಡು ತಕ್ಷಣ ವೈದ್ಯರನ್ನ ವಿಚಾರಿಸಿದಾಗ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ನಿಮಾನ್ಸ್ಗೆ ಹೋಗಬೇಕೆಂದು ತಿಳಿಸಿದ್ದು ನಂತರ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿದ್ದ 108 ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರುವುದರಿಂದ ತಲೆಗೆ ತುಂಬಾ ಪೆಟ್ಟಾಗಿರುವ ಕಾರಣ ಆಪರೇಷನ್ ಮಾಡಿರುತ್ತಾರೆ. ನಂತರ ನಾನು ನನ್ನ ತಮ್ಮನ ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ಇದ್ದು ಚಿಕಿತ್ಸೆ ಕೊಡಿಸಬೇಕಾದ್ದರಿಂದ ಪೊಲೀಸ್ ಠಾಣೆಗೆ ತಡವಾಗಿ ಬಂದು ದೂರನ್ನ ದಾಖಲು ಮಾಡಿರುತ್ತೇವೆ ಎಂದು ಅಪಘಾತಕ್ಕೊಳಗಾದ ನಾಗರಾಜು ಮತ್ತು ಮೂರ್ತಿ ಎಂಬಾತನ ಸಂಬಂಧಿಕರು ಹಾಗೂ ಅಣ್ಣನಾದ ದಾಸಪ್ಪ ತಿಳಿಸಿದರು. ಆದರೆ ಅಪಘಾತ ಮಾಡಿ ನನ್ನ ತಮ್ಮಂದಿರಿಗೆ ಪೆಟ್ಟುಂಟು ಮಾಡಿದ ಪೊಲೀಸ್ ಎಎಸ್ಐ ಜಗದೀಶ್ ಅದೇ ದಿನಾಂಕ ನನ್ನ ತಮ್ಮಂದಿರ ಮೇಲೆ ಮದ್ಯಪಾನ ಮಾಡಿರುವುದಾಗಿ ಕಂಡುಬಂದಿದೆ ಎಂದು ಸುಳ್ಳು ದಾಖಲೆಯನ್ನ ಸೃಷ್ಟಿಸಿ ಹಾಗೂ ಹೇಳಿಕೊಂಡು ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿರುತ್ತಾರೆ. ಪೊಲೀಸ್ ಅಧಿಕಾರಿ ಎಂಬ ದರ್ಪದಿಂದ ಕಾನೂನು ಉಲ್ಲಂಘನೆ ಮಾಡಿರುವ ಪೊಲೀಸಪ್ಪನೇ ನಮ್ಮ ವಿರುದ್ಧ ದೂರು ನೀಡಿದ್ದಾರೆ. ಆದ್ರಿಂದ ನಮಗೆ ಯಾವುದೇ ನ್ಯಾಯ ಸಿಗುವುದಿಲ್ಲ ಎಂಬುದು ಆತಂಕಕಾರಿಯಾಗಿರುವುದರಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಸೂಕ್ತವಾದ ತನಿಖೆ ನಡೆಸಿ ಅಪಘಾತ ಮಾಡಿರುವ ಪೊಲೀಸ್ ಅಧಿಕಾರಿ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ನಾವು ಅವರನ್ನ ಕೇಳಿಕೊಳ್ಳುತ್ತೇವೆ ಎಂದು ನಾಗರಾಜ್ ಮತ್ತು ಮೂರ್ತಿಯವರ ಅಣ್ಣನಾದ ದಾಸಪ್ಪ ಅವರು ಅಳಲನ್ನ ವ್ಯಕ್ತಪಡಿಸಿದರು. ನನ್ನ ಹೆಸರು ನಾಗರಾಜು, ಇನ್ನೊಬ್ಬ ನರ್ಸು ಮೂರ್ತಿ ಅಂತ. ಮೂರ್ತಿ ನಮ್ಮ ಹೆಸರು ಕದ್ರಪ್ಪ, ನಮ್ಮದು ಸುದೇಗುಂಟೆ. ಹಿಂಗೆ ಪೊಲೀಸ್ನವರು ಗುದ್ದುಬಿಟ್ಟು ಅದೇ ಹೋಗಿಬಿಟ್ಟಿದ್ರೆ ಇದುವರೆಗೂ ನಮಗೇನು ಎತ್ತ ಅಂತಲೂ ಕೊಡಲಿಲ್ಲ. ಅವರೇ FIR ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ. ಅವರೇನು ನಾವು ಇದುವರೆಗೂ ನಮ್ಗೆ ಗೊತ್ತಾಗ್ದಂಗೆ ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಮ ತಮ್ಮನ ಮೇಲೇ ಹಾಕಿದ್ದಾರೆ, ಅವ್ರದ್ದೇ ತಪ್ಪು ಅಂತ. ಅಲ್ಲಿಂದ ನಾವು ಇಲ್ಲಿ ಆಸ್ಪತ್ರೆಗೆ ನಾವು ಅವಾಗೇನು ನೋಡ್ಕೊಂಡಿಲ್ಲ, ಡೈರೆಕ್ಟು ಬೆಂಗಳೂರಿಗೆ ಹಾಕಿ ಕಳಿಸಿದ್ರು ರಿಮಾಂಡ್ಸ್ಗೆ. ಅಲ್ಲಿ ಆಪ್ರೇಷನ್ ಮಾಡಿಸ್ಬಿಟ್ಟು ಅಲ್ಲಿ ಆಪ್ರೇಷನ್ ಆದಮೇಲೆ ತಿರ್ಗಾ ರಿಟರ್ನ್ಸು ಇಲ್ಲಿಗೆ ವಾಪಸ್ ಕಳಿಸಿದ್ರು. ಇನ್ನೊಬ್ಬ ಅಲ್ಲೇ ಬೆಂಗಳೂರಲ್ಲೇ ಕಾಲು ಮುರಿದಿದೆ, ಅವನಲ್ಲೇ ರಿಟೋರಲ್ಲಿದ್ದಾರೆ. ಹಂಗಾಗಿ ಇದುವರೆಗೂ ಪೊಲೀಸ್ನವರು ಎತ್ತ ಏನು ಅಂತ ಇದುವರೆಗೂ ನಮ್ಮನ್ನು ಮಾತಾಡಿಸಲಿಲ್ಲ, ಕೇಳಲಿಲ್ಲ. ಅವರೇ FIR ಮಾಡಿ ಕಂಡಿದ್ದಾರೆ. ಗಾಡಿಯಲ್ಲಿ ಇಬ್ಬರು, ಗಾಡಿ ಒಳಗೆ ಇಬ್ಬರು, ನಮ್ಮನ್ನೊಬ್ಬ ಇನ್ನೊಬ್ಬ, ಅವರು ಇಬ್ಬರು ತಂದಿದ್ದಾರೆ. ಹೋಗ್ತೀವಿ ನ್ಯಾಯಕ್ಕಂತ ನಾವು ಅವ್ರ ಹತ್ರ ಹೋಗ್ತೀವಿ. ಅವರೇ ನಮ್ಗೆ ಅನ್ಯಾಯ ಮಾಡಿದ್ರೆ ನಾವು ಯಾರನ್ನು ಕೇಳಬೇಕು? ಇವಾಗ ಅವ್ರಿಗೆ ಮುಚ್ಚಿಡ್ದೈತೆ, ಯಾರು ನೋಡ್ಕೊಳೋದು? ಇದುವರೆಗೂ ನಮ್ಗೇನು ಎತ್ತ ಅಂತಲೂ ನಮಗೆ ಪರ್ಫೆಕ್ಟ್ ಬಂದೇ ಇನ್ನ ಇಂಥವ್ರಿಗೆ ಹೆಂಗೆ ಮಾಡಿರ್ತಾರೆ. ಇಷ್ಟಿಗೆ ಇನ್ನ ಎಷ್ಟೊಂದು ಜನಕ್ಕೆ ಮಾಡಿರ್ತಾರೆ ಇಂಥವ್ರ. ಪೊಲೀಸರ ಬೇಕಾದ ಕೆಲಸ ಮಾಡೋದಕ್ಕೆ ಈ ಕೆಲಸ ಮಾಡೋಕೆ ಅವರೇ ಬೇಕಾಗ, ನಮ್ಗೆ ಅವ್ರು ಬುದ್ಧಿ ಹೇಳ್ಬೇಕು. ಹತ್ರ ಬರ್ತೀವಿ, ನಮ್ಗೆ ನ್ಯಾಯ ಮಾಡ್ರಿ ಅಂತಂದು. ನೀವೇ ನಮ್ಗೆ ಅನ್ಯಾಯ ಮಾಡಿ ಕಳಿಸಿದ್ರೆ ನಾವು ಯಾರಿಗೆ ಹೇಳ್ಕೋಬೇಕು?